ಸಂಬಂಧ ಇಲ್ಲ, ನೀ ನನ್ ಸಂಬಂಧ ಇಲ್ಲ. ಆಟೋ ರೊಕ್ಕ ಬಡ್ಡಿ ಎಲ್ಲ ನೀನೇ ಕಟ್ಟ. ಯಾವ ಸಿಟ್ಟು ಇಟ್ಕೊಂಡು ಹಿಂಗ್ ಮಾತಾಡಕತ್ತಿ ನನಗೆ ಗೊತ್ತಾಗವಲ್ದು. ಅಲ್ಲ ನಾ ನಿನಗೆ ಏನು ಕೆಟ್ಟದ್ ಮಾಡಿ ಅಂತ ಹಿಂಗ್ ಮಾತಾಡಕತ್ತಿ? ಆಕಿ ನನ್ನೇಂತ ಏನೋ ಅಂದಾಳ, ಅದ ಸಿಟ್ಟು ಇಟ್ಕೊಂಡು ಹಿಂಗ್ ಬದಲಾಗೋದ? ನಾನು ನಿನ್ ಮುಖ ನೋಡಿ ಹೆಲ್ಪ್ ಮಾಡಿದ್ದೆ, ಆದ್ರೆ ನೀನ್ ಹೆಂಗ್ ಮಾತಾಡೋದ್ ನೋಡಿ ಹಿಂಗ್ ಬದ್ಲಾಗಿದ್ದೀನಿ ನಾನು. ಬದಲಾಗಿ ಬ್ಯಾಡ ಅಂದಿಲ್ಲ, ಆದ್ರ ಸಿಟ್ಟು ಯಾಕ? ಸರಿ, ನನ್ ರೊಕ್ಕ ಯಾವಾಗ ಕೊಡವ ನೀನ್? ನನ್ನ ಪರಿಸ್ಥಿತಿ ಹೆಂಗೈತಿ ಅಂತ ನಿನಗೆ ಗೊತ್ತೈತಿಲ್ಲ. ಇಷ್ಟೆಲ್ಲಾ ಗೊತ್ತಿದ್ರು ರೊಕ್ಕ ಕೇಳಾಕತಿ ಅಂದ್ರ ನಮ್ಮಂತವ್ರು ಇರ್ಬೇಕಾ ಸಾಯ್ಬೇಕಾ? ನೀನ್ ನಿನ್ ಹೆಂಡತಿ ಜೊತೆ ಆರಾಮೇ ಇದೀಯ, ಆದ್ರ ನಿನಗ್ ಹೆಲ್ಪ್ ಮಾಡಿ ನಾ ಹುಚ್ಚಾಗಿದ್ದೀನಿ ಇವಾಗ. ಇಲ್ಲಿ ಮಾತಾಡೋದು ಯಾಕೋ ಸರಿ ಅನ್ಸೋಲ್ದು. ಅಲ್ಲಿ ಎಲ್ರು ಹೋಗಿ ಮಾತಾಡೋ ನೋಡಿ. ಯಾಕ ಮಂದ್ಯಾಗ ಮಾತಾಡಿದ್ರ ನಿನ್ ಮರ್ಯಾದೆ ಹೊಂಟದೇನ? ನನ್ನ ಮಾತು ಕೇಳ, ಈಗ ಆಟೋ ಹತ್ ಬಾ ಬಾ. ನಾನ್ ಇನ್ ಆಟೋದಾಗ ಹತ್ತೋದಿಲ್ಲ, ನಾ ಬೇರೆ ಆಟೋಕ್ ಹೋಗ್ತೀನಿ. ಬಾ. ನಿನ್ ಕೈಲಂತೂ ರೊಕ್ಕ ಮುಟ್ಸೋದಕ್ ಆಗುದಿಲ್ಲ. ನನ್ ಪ್ರೀತಿ ಮಾಡ, ಸುಮ್ಕೆ ಯಾಕಿದೆಲ್ಲ ಕಿರಿಕಿರಿ? ನಿನ್ನ ಮಾತು ಕೇಳಿ ನನ್ನ ಹೆಂಡತಿಗೆ ನನ್ನ ಮಗಳಿಗೆ ಮೋಸ ಮಾಡಕ್ ನನಗೆ ಇಷ್ಟ ಇಲ್ಲ. ಮಂದ್ಯಾಗ ಬಂದ ಮರ್ಯಾದೆ ಕಳಿ ಕೆಲಸ ಮಾಡಕ್ ಹೋಗಬೇಡ. 1 ತಿಂಗಳು ಒಪ್ಪತ್ತು ಟೈಮ್ ಕೊಡು. ನೀ ಎಷ್ಟು ಕೊಟ್ಟಿಲ್ಲ ಅವ್ರಿಗೆ ರೊಕ್ಕ, ಅಷ್ಟು ನಾನು ಹಿಂಗೆ ಕೊಡ್ತೀನಿ. ಆಟೋ ಸ್ಟ್ಯಾಂಡ್ ಒಳಗಾಗ್ಲಿ, ಚಾ ಕುಡಿಯಲಾಗ್ಲಿ ಬಂದು ಎಲ್ಲಾ ಡ್ರೈವರ್ಗಳು ಮುಂದೆ ನನ್ನ ಮರ್ಯಾದೆ ಕಳಿಯಾಕತ್ತಂದ್ರ ನೋಡಿದವ್ರು ನಗತಾರ. ನಿನಗ್ ಹಂಗೆ ಆಗ್ಬೇಕ, ಯಾಕಂದ್ರ ನಿನ್ನ ಹೆಂಡತಿ ನನಗೆ ಎಷ್ಟು ಅವಮಾನ ಮಾಡಿದಾಳಲ್ಲ, ನನಗೆ ಎಷ್ಟು ಫೀಲ್ ಆಗಿರ್ಬೇಡ. ಮೊದಲೇ ಮಾತ ನಾನು ಇಂತೇಕರು ರೊಕ್ಕ ಇಸ್ಕೊಂಡಿದ್ದ ದೊಡ್ಡ. ಈಗ ಯಾರಿಗೇನಂದ್ರು ಏನೂ ಬರೋದಿಲ್ಲ. ಅಂದ್ರ ನೀ ನನ್ ಪ್ರೀತಿ ಮಾಡೋದಿಲ್ಲ ಅಂದಂಗಾಯ್ತು. ಅದನ್ನೊಂದು ಬಿಟ್ಟು ಕೇಳ, ನೀ ನನ್ ರೊಕ್ಕ ಹೇಳಿದ ಟೈಮ್ ಕೊಡ್ಲಿಲ್ಲ ಅಂದ್ರ ನಾನಂತೂ ಸುಮ್ನೆ ಇರುದಿಲ್ಲ. ಒಬ್ಬ ಆಟೋ ಡ್ರೈವರ್ಗೆ ಹೆಲ್ಪ್ ಮಾಡಿದ್ರಿ ಅಂದ್ರ ನಿಮ್ಮ ಹೆಸರು ಹೇಳ್ಕೊಂಡು ನಾ ಬದುಕ್ತೀನಿ. ಆದ್ರೆ ಒಬ್ಬ ಆಟೋ ಡ್ರೈವರ್ಗೆ ಹಿಂಗೆ ಕಾಡಾಕತ್ರಿ ಅಂದ್ರ ನಮ್ಮಂತವ್ರ ಜೀವನ ಭಾಳ ಏಳು ಬೀಳು ಹಾಕದ. ಅರ್ಥ ಮಾಡ್ಕೊರಿ. ಅರ್ಥ ಮಾಡ್ಕೊಂಡು ಇಲ್ಲಿ ಕುಂದ್ರದಾಗೈತ್ ನಾನು. ಅಲ್ವಾ, ಅವ್ನ ಗಾಡಿ ರೊಕ್ಕ ಬಡ್ಡಿ ನೀನ ಕೊಡ್ತೀಯ, ನಾನು ಅವ್ನ ಗಾಡಿ ಬಿಟ್ಟಿನಿ. ಈಗ ಹಿಂಗಂದ್ರೆ ಹೆಂಗ? ಈಗ ಯಾರಿಗೆ ಉಪಕಾರ ಮಾಡೋದ್ ಕಾಲನೇ ಇಲ್ಲ. ಅವನಿಗೆ ನಾನು ಅಷ್ಟ್ ಹೆಲ್ಪ್ ಮಾಡಿದ್ರು ಅವ್ನ್ ಹೆಂಡತಿ ನನಗೆ ಯಾಕಡ್ ಬೇಕಾದಂಗ್ ಮಾತಾಡ್ತಾಳ. ಅವತ್ ನಿನಗೆ ತಿಳಿಸಿ ತಿಳ್ಕೊಳ್ಳಿಲ್ಲ, ಏನ್ ಬಾರಿ ದೊಡ್ಡ ದೊಡ್ಡ ಮಾತು ಮಾತಾಡಿದಿ. ಅವನಿಗೆ ಕೊಟ್ಟ ರೊಕ್ಕ ನಾ ಹೆಂಗ್ ಇಸ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ಇನ್ ಮುಂದ ನಿಮಗ್ ಬಿಟ್ಟಿದ್ದು ಅವನಿಗೆ ಬಿಟ್ಟಿದ್ದು. ನೋಡುವ, ನಮ್ದು ಹೊತ್ತು ಹೊಂಟ್ರ ಇದೇ ವ್ಯವಹಾರ ಇರ್ತೈತಿ. ಅವ್ನಿಗೆ ಹೆಂಗ್ ಬಡ್ಡಿ ಇಸ್ಕೋಬೇಕು, ಹೆಂಗ್ ರೊಕ್ಕ ಇಸ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ನಾಳೆ ಬಂದ ನೀವ್ ಹಿಂಗ್ಯಾಕ್ ಮಾಡಿದ್ರ ಅಂತ ನೀ ಅಡ್ಡಾಗಬಾರ್ದ. ನೀವು ಅವನ ಆಟೋ ಕಸ್ಕೊಂಡ್ ಹೋದ್ರು ನಾನ್ ನಿಮ್ಗೇನು ಕೇಳಲ್ಲ. ಅವತ್ತು ನೀವ್ ಹೆಲ್ಪ್ ಮಾಡಿರ್ಲಿಕ್ಕಂದ್ರ ಇವತ್ ನಾವ್ ಏನ್ ಮಾಡ್ಬೇಕು ಮಾಡ್ತಿದ್ದೆ. ನೀವು ಇನ್ ಮುಂದ ಅವನಿಗೆ ಹೊಡೀರಿ ಬಡೀರಿ ಏನ್ ಬೇಕಾದ ಮಾಡ್ರಿ, ಆದ್ರೆ ನಾನಂತೂ ಕೇಳಂಗಿಲ್ಲ. ಬರ್ತೀರಿ? ಅಲ್ವಾ, ಇವ ಬಾರಿಕಲ್ಲ ನಮ್ ಜೊತೆ ವ್ಯವಹಾರ ಮಾಡ್ಯಾನ. ಆಕಿ ಯಾವಕಿನ ಬಂದ್ ಅಂತ ಹೇಳಿ ಅಕ್ಕಿ ಕಡೆ ರೊಕ್ಕ ಇಸದು ಕೊಟ್ಟಾನ. ಈಗ ಆಕಿನ ಇವ್ ತಿರುಗಿ ಬಿದ್ದಾಳ. ಈಗೇನ್ ಮಾಡ್ತಾನವ? ಈಗೇನ್ ಮಾಡುದ್ರಿ, ನಿಮ್ಗೆ ಯಪ್ಪ ಏನ ಅನ್ಬೇಕಲ್ಲ. ರೊಕ್ಕ ಇಸ್ಕೊಂಡಿ ಒಂದ್ ಬಳಿಕ ವಾಪಸ್ ಕೊಡಬೇಕಲ್ಲ. ಆಕಿಗೆ ಎಲ್ ರೊಕ್ಕ ಕೊಡೋರು, ನನಗೆಲ್ ರೊಕ್ಕ ಕೊಡೋರು? ನೋಡುವ, ನೀವು ತಿಂಗಳ ರೊಕ್ಕ ಕೊಡ್ಲಿಕ್ಕಂದ್ರೆ ನಿಮ್ ಆಟೋ ಇದ್ ನಮ್ಮ ಮನೆ ಮುಂದೆ ಹಚ್ಕೊಂಡ್ಬಿಡವ್ ನೋಡ. ಆಟೋ ಐತೆ ಅಂತ ಹೇಳಿ ನಮ್ ಸಂಸಾರ ನಡೆದೈತ್ರಿ. ಈಗ ನೀವು ನಿಂತ್ ಪೆಟ್ಟದ ಮ್ಯಾಗ ಆಟೋ ಹೋಯ್ತೀನಿ ಅಂತಂದ್ರ ನಮ್ಮ ಹೊಟ್ಟಿ ಮ್ಯಾಗ ಕಾಲ್ ಕೊಟ್ಟಂಗ ಆಕೈತಿ ನೋಡ್ರಿ. ಹೆಂಗ್ ಮಾತಾಡ್ತೀವ ನೀನು?
ಅಲ್ಲ ನಿಮ್ಗೆ ಸಾಲ ತೀರ್ಸೋ ಚಿಂತೆನೇ ಇಲ್ಲನ? ದುಡ್ದಿದ್ದೆಲ್ಲ ಮನಿಗೆ ಹಾಕೋದಾಗೈತ್ರಿ. ನೀವ ತಟಗ ದೊಡ್ಡ ಮನಸ್ಸ ಮಾಡ್ರಿ. ಹಿಂಗಾತು ಕರೆದ್ರ ದೊಡ್ಡ ಮನಸ್ಸು ಮಾಡ್ಕೊಂಡ್ರ ನಾ ಬೀದಿ ಬರ್ಬೇಕಾಕೈತಿ. ಆಕಿನ್ ಮುಂದ ರೊಕ್ಕ ಕೊಡುದಿಲ್ಲ ಅಂತ ಹೇಳ್ಯಾಳ. ನಿನ್ ಗಂಡಿಗೆ ಹೇಳ ತಿಂಗಳ ಬಡ್ಡಿ ಗಂಟ ತುಂಬಂತ, ಇಲ್ಲಿಕಂದ್ರ ಆಟೋ ಒಯ್ತೀನಿ ಅಂತ ಹೇಳ. ಅಣ್ಣ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನನ್ಗೊಬ್ಬವ ರೊಕ್ಕ ಕೊಡೋದೈತಿ. ಅವ್ನ ಕೈಕಾಲ್ ಮುರುಸಾದ್ರೂ ನಂಗೆ ರೊಕ್ಕ ಇಸದ್ ಕೊಡಿ. ಯಾರವ ಕರ್ಕೊಂಬರ್ರಿ ತೋರ್ಸ್ರ. ನಾನ್ ಬರುದಿಲ್ಲ, ಅವನು ಆಟೋ ಡ್ರೈವರ್ ಅದಾನ. ಅವ ಎಲ್ಲಿ ಇದಾನ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಆಟೋ ಡ್ರೈವರ? ಯಾರವ? ಯಾರನೇ ಅವ ಬಸ್ಸು ಆಟೋ ಡ್ರೈವರ್ ಅಂತ? ನನಗೂ ಗೊತ್ತಿಲ್ಲಣ್ಣ, ಅವ್ನ್ ತೋರ್ಸೇ ಬಿಡು, ನಾದೇ ಬಿಡಮ್ಮ. ಅವ ಎಲ್ಲಿರ್ತಾನೆ ಹೇಳ, ಈಗ ಅವ್ನ ಆಟೋ ನಂಬರ್ ಹೇಳ, ಅಲ್ಲಿಗೆ ಹೋಗು. ನಾನಂತೂ ಬರುದಿಲ್ಲಣ್ಣ, ಆದ್ರೆ ಅವ್ನ ಆಟೋ ನಂಬರ್ ಹೇಳ್ತೀನಿ. ಆದ್ರೆ ಇನ್ನೊಮ್ಮೆ ನನ್ ಸಂಚಾರ ಬರಬಾರ್ದು. ಅವ ಯಾರು ತಿಳ್ಕೊರು, ಅವ್ ಹಿಡ್ಕೊಂಬ ವಾರ್ನಿಂಗ್ ಮಾಡಮ್ಮ. ಅವಿ ಅವ್ನ ಏನ್ರ ಫೋಟೋ ಗಿಟೋ ಐತೆ ಅಂತ ತೋರ್ಸವಿ. ಇವ ಅವಿ ಅಣ್ಣ, ಇವ ನಮ್ಮ ಏರಿಯಾದಾಗ ಇರ್ತಾನಣ್ಣ. ಅಣ್ಣ ಅವನು ನನಗ್ ರೊಕ್ಕ ಕೊಡೋದೈತಿ. ಅವನು ನಂಗೆ ರೊಕ್ಕನೂ ಕೊಡ್ಬೇಕು, ಅವ್ನು ನನ್ನ ಸಂಚಾರನೂ ಬರಬಾರ್ದು. ಅವಿ ಅದ್ರ ಸಂಚಾರ ಬಿಡು ಅವಿ. ಎಲ್ಲಾರು ಖಾಲಿ ಇದ್ರೇನು? ಆ ಹುಡುಗಿ ನೀವು ಫೋಟೋ ತೋರಿಸ್ತಾಳ, ಅವ್ನ ಶಿಸ್ತ ನಾದ್ ಬರ್ರಿ ಹೋಗಿ. ಅದೇ ಅವ್ರ ಹುಡುಗರು ಅಂದ್ರೆ ಹೇಳಿದೀನಿ, ಅವ್ರು ಏನೇನೇ ಮಾಡ್ತಾರ, ಸಂಜೆಗೆ ಅವ್ರ ಕಾರ್ಸ್ ನೋಡ್ಕೋಬೇಕು ನೋಡು. ಎಣ್ಣಿಗಿನ್ನಿ ಆಯ್ತು ತಗೋ ಅಣ್ಣ, ನೀನ್ ಅಂದಿದ್ದೆ ಮಾಡಿಸ್ತೀನಿ. ಏನು ಹಳ್ಳಿಯಿಂದ ಬಂದು ನಮ್ಮ ಏರಿಯಾದಾಗ ಆಟೋ ಹೊಡಿತೀನಿ ನೀನು? ನಿಂದೇನಿದ್ರು ಹಳ್ಳಿ ಕಡೆ ಅಷ್ಟೇ, ಸಿಟಿ ಒಳಗೆಲ್ಲ. ಮಾಮ ಬಾಯಿ ಮಾತ್ಲಿ ಹೇಳಿದ್ರೆ ಕೇಳೋದಿಲ್ಲ, ಎರಡು ತಳಿಸೇ ಬಿಡು. ನಮ್ಮ ಏರಿಯಾ ಕಡೆ ಬಂದ್ರೆ ನೀವು ಉಳಂಗಿಲ್ಲ. ಹೆಸರಿಗೆ ಆಟೋ ಮಾಡ್ಕೊಂಡು ಹುಡುಗಿಯರ್ ಪಟಾಸ್ತಿ. ಇನ್ನೇನು ಬಿಜಾಪುರದಾಗ ಆಟೋಕ್ ಅಂತಾರೆ, ನೀನು ಇರಲ್ಲ, ನಿನ್ನ ಆಟೋನು ಇರಲ್ಲ. ಏನು ಒಳ್ಳೆ ನಿಂದ ಬರ್ಮಾರ್ತ ಭಾಳ ಆಗಿತ್ಲ. ಇವ್ನು ಆಟೋ ಕ್ಲಾಸ್ ಆಡ್ರಲ್ಲ, ಹೆಂಗ್ ದುಡಿತಾನ ನೋಡಮ್ಮ. ಹಂಗೆ ಮತ್ತೆ ಬಿಡ್ರ, ನಿಮ್ಮ ಕೈ ಮುಯ್ತೀನಿ. ನಾನು ಈ ಆಟೋ ನಂಬಿ ಅದೀನಿ. ಅಲ್ಲ, ನೀವು ನನ್ನಂಗೆ ಡ್ರೈವರ್ ಆಗಿಸಂದ ಹಿಂಗೆ ಕೈ ಮಾಡಬೇಡ್ರಣ. ಯಾಕಂದ್ರೆ ನಾನು ನಿಮ್ಮಂಗೆ ಡ್ರೈವರ್ ಅಲ್ಲ. ಹೊಡಿಬೇಡಂದ್ರೆ ನಿಮ್ಮ ಏರಿಯಾದಾಗ ಆಟೋನ ಹೊಡಿದಿಲ್ಲ. ನನ್ನ ಪಾಡಿ ನಂಗೆ ಬಿಡಕ್ಕೆ ಬಿಟ್ಬಿಡ್ರಣ. ಇನ್ನತ್ತ ಮಾತಾಡಿದ್ರೆ ಬಿಡ್ತೇವೆ ಮಗಣ. ನಿಮ್ಮ ಹಳ್ಳಿ ಕಡೆ ಆಟೋ ಹೊಡಿ. ನಮ್ಗೆ ಸೀಟ್ ಇಲ್ಲ, ನಮ್ಮ ಏರಿಯಾದಾಗ ಗಾಡಿ ಹೊಡಿತೀನಿ ನೀನು. ಸುಮ್ಮ ಆಗುವ, ನಿಮ್ಮ ಅಪ್ಪ ಫೋನ್ ಹಚ್ಚಾಕತ್ತೀನಿ. ಎಲ್ಲರೂ ಹೋಗ್ತಾರೆ ನೀವ್ರು.
ಜಲ್ದಿ ಬರ್ಲ ಮನಿಗೆ. ಹೌದಾ ಆಯ್ತಾ ದೌಡ್ ಬರ್ರಿ. ಬರ್ತೀನಿ ತೋ. ಹಾ ಆತಾಳ. ನಿಂದ ಮದುವೆ ಆಗೈತಿ? ಮದುವೆ ಆಗೈತ್ಲ, ಒಂದು ಸಣ್ಣ ಪಾಪುನ ಐತಿ, ಹುಡುಗಿಗೆ ಆರಾಮಿಲ್ಲ. ನಾನು ಬಿಟ್ಟು ಬಿಡ್ರಿ, ನಮ್ಮ ಮನೆಗೆ ಹೋಗ್ಬೇಕು ನಾನು. ಮಾಮ ಆಕಿನ ಮಾತು ಕೇಳಿ ನಿಮ್ ಓಡಾಗ ಬಂದ್ಯಾ, ಬಿಟ್ಬಿಡು ಹೋಲೆ. ದೋಸ್ತ ನಿಂದ ಮದುವೆ ಆಗೈತಿ ಬಿಡಾತೈತಿ, ಇಲ್ಲಿಂದ ಹೋಗ್ಬಿಡು ನೀ. ಪುಣ್ಯ ಆಯ್ತಲ್ಲ. ಕಳ್ತಿ ನಿಮ್ಮ ಓದು ಕಳ್ತೀರಿ. ಬಂದ್ 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 ಸುಮ್ ಇವ ಪಪ್ಪ ಬಂದ ಬಂದ. ಯಾಕೆ ಅಲ್ಲ ನಿಮ್ ಮಾರ್ ಹಿಂಗಾಕೈತಿ. ಏನ್ ಕೇಳಾಕತ್ತಿ? ನಿಮ್ ಮಾರ್ ಹಿಂಗಾಕೈತಿ. ಮಗಳ ಪುಣ್ಯದಿಂದ ಉಳಿದು ಬಂದಂಗಾತ. ನೀ ಏನ್ರ ಫೋನ್ ಮಾಡ್ಲಿಕ್ಕಂದ್ರ ದೊಡ್ಡ ಗಾತ ಆಕಿತ್ತಲ್ಲಿ. ಯಾಕ್ರಿ ಏನಾಯ್ತು ನಿಮಗ? ಯಾಕೆ ಆಗದಲ್ಲ, ಆಕಿನ ಸಮಾಧಾನ ಮಾಡಿ ಬಾ. ಮುಗಿಸ್ ಬರ್ತೀನಿ. ಯಾಕ್ರಿ ಮುಖದಾಗ ಕಳಿನ ಹೋಗೈತಲ್ಲ? ನನ್ನ ಪಾಡಿ ನಾ ಗಾಡಿ ಹೊಡ್ಯಾಕತ್ತಿದ್ದೆ, ಒಂದು 4-5 ಮಂದಿ ಆಟೋದವ್ರು ಬಂದು ಈಗ ಚಂದ ಸ್ವಲ್ಪ ದಾಂಧಲಿ ಮಾಡಿದ್ರ. ನಮ್ಮ ಆಟೋ ಬಿಡಿಸ್ಕೊಟ್ಟಿದ್ದಲ್ಲ ಆಕಿ ಹುಡುಗಿ, ಆ ಹುಡುಗಿನ ಕಳಿಸ್ಕೊಟ್ಟಿದ್ಲು. ಏನು ಸಿಟ್ಟೈತಿ ಯಾರಿಗೆ ಗೊತ್ತಾ? ನೀ ಅಂದು ಒಂದೇ ಒಂದು ಮಾತಿಗೆ ನನ್ನ ಕಂಡ್ರೆ ಕೆಂಡ ಕಾರ್ದಂಗೆ ಮಾಡಾಕತ್ತಾಳ. ನೀ ಫೋನ್ ಮಾಡೋಣ ಏನೋ ಪುಣ್ಯದವ್ರು ಬಿಟ್ಟು ಕಳಿಸಿದ್ರು. ಮಂದಿ ಭಾಳ ಸುಮಾರು ಐತ್ರಿ, ಒಟ್ಟ ನಮ್ಮನ್ನ ಬದುಕಕ್ಕೆ ಬಿಡಂಗಿಲ್ಲಲ್ಲ. ಹಂಗಾಗೈತೆ. ಅಂತ್ಯಕ್ಕೆ ರೊಕ್ಕ ಇರ್ಬೇಕು. ರೊಕ್ಕ ಇರ್ಲಿಕ್ಕಂದ್ರೆ ಯಾರು ಕಿಮ್ಮತ್ತು ಕೊಡೋದಿಲ್ಲ. ಈಗ ಹೆಂಗ್ರ ಮಾಡಿ ಮೊದಲಕ್ಕೆ ರೊಕ್ಕ ಸಜ್ಜು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಯಾವ ಹೊತ್ತಿನಾಗ ಏನು ಮಾಡಿ ಇಡ್ತಾಳ ಅನ್ನೋದು ಗೊತ್ತಾಗೋದಿಲ್ಲ. ಯಾಕೆ ಅವಾಗ ಬಿಚ್ಚಾಗತಿ? ನಾ ಏನ್ ಮನ್ಯಾಗ ಇರ್ತೀನ್ರಿ, ಇವ್ ಮೊದಲ ಒತ್ತಿ ಇಟ್ಟು ಆಕಿನ ರೊಕ್ಕ ಆಕಿ ಕೊಡ್ರಿ. ಜೀವಿದ್ರ ಬದುಕ್ಬೋದು ತೋರಿ. ನಿನ್ನ ಮುಖ ಬಣ ಬಣ ಅನಿಸಿ ಇವತ್ತಿಟ್ಟು ರೊಕ್ಕ ಕೊಡ್ದೆ. ಆದಷ್ಟು ದುಡಿತೀನಿ, ಎಷ್ಟು ಆಕೈತಿ ಅಷ್ಟು ಕೊಡ್ತೀನಿ ಅಳ. ಇಲ್ಲ ಅಂದ್ರೆ ಯಾರಿಗಾರ ಆಟೋ ಮೇಲೆ ಸಾಲ ಕೇಳ್ತೀನಿ. ಅಲ್ಲ ಎಷ್ಟಂತ ಸಾಲ ಮಾಡ್ತೀರಿ? ಸಾಲ ಮಾಡಿಂದ ವಾಪಸ್ ಕೊಡಬೇಕಲ್ಲ. ಅದೆಲ್ಲ ಬಿಡ್ರಿ, ನಮಗ ಒಟ್ಟು ನೆಮ್ಮದಿ ಇಲ್ಲಾರಂಗ ಆಗೈತಿ. ಇದನ್ನ ಒತ್ತಿ ಇಟ್ಟಾರ ಆಕಿ ರೊಕ್ಕ ಆಕಿ ಕೊಡ್ತೀನಿ. ನೀ ಅನ್ನೋ ಮಾತು ಕರೆಯಲ್ಲ. ಮೊದಲ ಸಾಲಗಾರಿಂದ ಕಡಿಯಕ್ಕಾಗೋಣ, ಮುಂದಾದಾಗ ಮಾತು ಬಿಡಿಸ್ಕೊಡ್ತೀನಿ. ಕುರ್ಚಿ ಯಾಕೆ ಹೊರಗಾಕಿ? ಅದ ನಿಮ್ಗೆ ಹೇಳುದ ಮಾಡ್ತೀನಿ ನೋಡ್ನ. ಅದ ಹುಡುಗಿ ಕಿಲಾಬ್ದ ಹೇಳ್ಕೊಂತ ಬಂದಿದ್ರೆ ಮತ್ತೆ ಆಕೇನೇನ್ ತಿಂಗಳ ರೊಕ್ಕ ಕಟ್ಟಂಗಿಲ್ಲ ಅಂತ, ನೀನ ಕಟ್ಟಬೇಕಂತ ಅದ ಬಾಯ್ ಮಾಡಿ ಹೋಗ್ಯಾರ. ಎಲ್ಲಾರ ರೊಕ್ಕ ಸಿಗ್ತೈತೆ ನಾ ಪಟಕ್ಕನ ಕೈ ಹೊಡಿತೀವಲ್ಲ, ದೊಡ್ಡ ತಪ್ಪು ನೋಡು. ಯಾಕೆ ನಾಳೆ ಕುತ್ತಿಗೆ ಬರೋದು ನಮ್ಗೆ. ಊಟಕ್ಕೆ ಹಚ್ಕೊಡ್ಬಾ, ಆಮೇಲೆ ಬ್ಯಾಂಕಿಗೆ ಹೋಗಿ ಮತ್ತೆ ಟಿಕ್ಷನ್ ಆಕಿನ ರೊಕ್ಕ ಹಾಕಿ ಕುಲ್ಲ ಮಾಡ್ತೀನಿ. ಬರ್ರಿ ಏನೋ ಒಂದ್ ಸಿಟ್ನಾಗ ಒಂದ್ ಮಾತು ಅಂದಿನಿ ಅಂತ ಹೇಳಿ ನನ್ನ ಗಂಡಗೆ ಹಿಂಗ್ ಕಾಡುದ ಅನವನಿ. ಮಾತಾಡ್ಬೇಕು. ಸಂಬಂಧ ಕಟ್ಟಿ ಮಾತಾಡಿದ್ರೆ ಯಾರು ಅನ್ಸ್ಕೋತಾರ? ನಂದ ಜೋಳಿಗೆ ತಗೊಳ್ವಾ, ಹಿಂಗ ಕಾಡಾಕ್ ಹೋಗ್ಬೇಡವಾ. ಅದೇನ್ ನಂಗೆ ಗೊತ್ತಿಲ್ಲ, ಬಟ್ ನಾ ಕೊಟ್ಟಿದ್ ರೊಕ್ಕ ನನ್ಗೆ ವಾಪಸ್ ಕೊಡ್ರಿ. ನಮ್ ಕಷ್ಟ ಎಷ್ಟೈತೆ ಅಂತೇಳಿ ನಿನಗ ಗೊತ್ತೈತವಾ. ಅವರು ಹಂಗ ಕಾಡ್ತಾರ, ನೀನು ಹಿಂಗ್ ಕಾಡಕತ್ರ ಹೆಂಗ? ನಿಮ್ಮಂತವ್ರು ರೊಕ್ಕ ಇದ್ದಾಗ ಒಂಥರ ಇರ್ತೀರಿ, ರೊಕ್ಕ ಇಲ್ದಿರ್ಬೇಕಾದ್ರೆ ಒಂಥರ ಇರ್ತೀರಿ. ನಿಮ್ಮಂತವ್ರಿಗೆ ಹೆಂಗಿರ್ಬೇಕು, ನಾವ್ ಹಂಗೆ ಇರ್ಬೇಕು. ಒಂದ್ ತೊಡೆ ದಿನ ನಮಗ ಕಷ್ಟ ಬಾಳ ಐತವ, ಇನ್ನಿಷ್ಟು ತೊಡೆ ದಿನ ನೀನು ನಮ್ಗೆ ಸಹಾಯ ಮಾಡ್ಬೇಕು.
ಸಹಾಯ ಮಾಡಿದ್ದಕ್ ನಿನ್ ಕೈಲಿ ಅನ್ಬಾರ್ದು ಅನ್ಸ್ಕೊಂಡಿದ್ದೀನಿ. 1 ವಾರ ಆಗ್ಲಿ 1 ತಿಂಗಳಾಗ್ಲಿ ನನ್ ರೊಕ್ಕ ನಂಗೆ ವಾಪಸ್ ಕೊಡು. ನಿಮ್ಮ ರೊಕ್ಕ ನಾವು ನಿತ್ಪೆಟ್ಟ ಮಗ ಕೊಡ್ಬೇಕಂದ್ರ ನಾವು ನಂಬಿದ ಅದೊಂದು ಗಾಡಿ ಮಾರಿ ಕೊಡ್ಬೇಕಾಕೈತಿ. ನಮ್ಮ ಕೈಯಾಗಂತೂ 10 ರೂಪಾಯಿ ದಿನ ದುಡಿಬೇಕು, ಉಣ್ಬೇಕು ಅಷ್ಟೇ. ತಿಳಿದವ್ರಾಗಿ ಕಾಡಕತ್ರ ನಾನು ನೆನಂತೀರು ಊರ್ಲಾಕೊಂಡ್ ಸಾಯ್ಬೇಕೆ. ಏನೋ ಕಷ್ಟದಾಗ ಅದಿಂತ ಸಹಾಯ ಮಾಡ್ದೆ, ಆದ್ರೆ ನಿನ್ ಹೆಂಡತಿ ಏನಂದಾಳ ಅಂತ ಗೊತ್ತೈತಿಲ್ ನಿನಗ? ಬಾಯಿ ತಪ್ಪು ಎಂದಿದ ಮಾತಿಗೆ ಬಾಯಿ ಮ್ಯಾಗ ಬರೀ ಎಳ್ದಂಗ ಹೊಳ್ಳೆ ಮಳೆ ನೀವೋ ಮಾತಾಡಕತ್ರ ನಾವೇನು ಮಾತಾಡಬೇಕು? ನಮ್ದು ಜೋಲ್ ಹೋಗೈತಿ, ಮತ್ತು ಈಗ ಏನಂದ್ರು ಬರೋದಿಲ್ಲಲ್ರಿ. ನಿಮ್ಮಂತರ ಜೊತೆ ಸಂಬಂಧನೇ ಬೇಡ. 1 ತಿಂಗಳಲ್ಲ 2 ತಿಂಗಳು ಹೋದ್ರೂ ನನ್ ರೊಕ್ಕ ನಂಗೆ ವಾಪಸ್ ಕೊಡಿ. ಆದಷ್ಟು ಲಗು ನಿಮ್ಮ ರೊಕ್ಕ ನಾವು ಸಜ್ಜು ಮಾಡ್ತೀವಿ. ಮನಿ ತಕ ಬಂದಿರಿ, ಬರ್ರಿ ಚಾ ಕುಡಿ ಬರ್ರಿ. ನಿಮ್ಮಂತರ ಮನ್ಯಾಗ ಚಾ ಕುಡಿದ ನೋಡಪ್ಪ, ಆಕೇನು 4 ತಿಂಗಳದ ಬಡ್ಡಿ ಕೊಟ್ಟಂಗ ಮಾಡಿದ್ಲ. ಇನ್ನೊಂದು ತಿಂಗಳದ ಕೊಡಾಕ 1 ವಾರ ಉಳ್ದೈತಿ. ಕೊಡ್ತೀವ ಹೆಂಗ್ ಮಾಡ್ತೀವ? ಆಕಿ ರೊಕ್ಕ ಕೊಟ್ಲ ಅಂತೇಳಿ ಆಕಿನ ತಕೆನ ಇಸಿದು ಕೊಟ್ಟೆ. ಆದ್ರೆ ಆಕಿ ಕೊಟ್ಟ ರೊಕ್ಕ ಹೊಳೆ ಕೊಡು ಅಂತೇಳಿ ಜೀವನ ತಿನ್ನಾಕತ್ತಾಳ. ಆಕಿಗೆ ಎಲ್ಲಿಯೂ ಕೊಡ್ಬೇಕು ಅನ್ನೋದು ನನಗೆ ದಿಗಲು ಬಡ್ದಂಗಾಗೈತಿ. ಈ ತಿಂಗಳದ ನೀಗೇನು ಕೊಡೋದಾಗೋದಿಲ್ಲ. ಮೊದಲು ಆಕಿ ರೊಕ್ಕ ಸಜ್ಜು ಮಾಡಾಕಿ ಕೊಡೋದಿಲ್ಲ. ಹೆಣ್ಮಕ್ಳು ಅಂದ್ರೆ ಕಳ್ಳು ಕರಗ್ತೇನೆ. ಆಕಿ ಕೊಡ್ತೀವ ಬಿಡ್ತೀವ ನನಗೆ ಗೊತ್ತಿಲ್ಲ. ನಾ ಮಾತ್ರ ಕೊಡು ತಾರೀಕಿಗೆ ಬರ್ತೀನಿ. ಅವಾಗ ನಾನು ರೊಕ್ಕ ಕೊಟ್ಟು ಚಲೋ, ಇಲ್ಲಾಂದ್ರೆ ನೀನು ಆಟೋನು ಹಿಡ್ದಿಲ್ಲ, ನೀನು ಚಾವಿನೂ ಹಿಡ್ದಿಲ್ಲ. 1 ತಿಂಗಳದ ಉಳ್ದೈತಲ್ಲ, ಆಯ್ತು. ಇನ್ನ 4-5 ದಿನ ಟೈಮ್ ಐತಿ, ಸಜ್ಜು ಮಾಡ್ತೀನಿ. ನೋಡಿ ಏನ್ ಮಾಡ್ತಿ. ಆ ಹೊತ್ನಾಗ ನೀ ಏನಾರ ಫೋನ್ ಎತ್ತಲಾರ್ದ ಮಾರಿ ತಪ್ಪಿಸ್ಕೊಂಡು ಅಡ್ಡಾಡಕತ್ತಿ ತಿಳ್ಕೊ, ನಿಂದೇನ್ ಚಂದ ಆಗಾಕಿಲ್ಲ. ಆಯ್ತು, ಸಜ್ಜು ಮಾಡ್ತೀನಿ. ನಿನಗೇನ್ ಹೇಳೋದೈತಿ? ನೀನ್ ಹಿಂತಿ ಒಂದ್ ಮಾತು ಹೇಳೋದ ಚಲೋ. ಏನ್ ಮಾಡಾಕತ್ತಿ ಬಾ ಒಳಗ? ನೀ ಅಣ್ಣ ಬಾ ಅಣ್ಣ ಕುಂದ್ರ ಬರ್ರಿ. ನೋಡವ್ವ, ನಮ್ ರೊಕ್ಕ ಕೊಡಾಕ ಇನ್ನೊಂದ್ ವಾರ ಉಳ್ದೈತಿ. ನಮ್ಮ ತಾರೀಕಿಗೆ ನಾ ಬರ್ತೀನಿ. ಅವಾಗ ಏನಾರ ನೀವು ಮಾತು ಕಾಯ್ಕಿ ಹಚ್ಚಿರ ತಿಳ್ಕೊರಿ, ನಿಮ್ಮ ಮಟನೂ ಇರುದಿಲ್ಲ. ಸಜ್ಜು ಮಾಡ್ತೀವಣ್ಣ. ಈಗ ಸಜ್ಜು ಮಾಡ್ತೀವಿ ಅನ್ನೋದು, ನಾಳೆ ಬರೋಣ ಸಜ್ಜು ಮಾಡಿಲ್ಲ ಅನ್ನೋದು, ಹಿಂಗ ಏನ್ರ ಅಂದ್ರ ನಂಗೆ ನಡೀದಿಲ್ಲ ಅಂತ ಹೇಳಾಕತ್ತೀನಿ. ಈಗ ರೀ ಒತ್ ಹೊಂಟ್ರ ಉಪ್ಪದ್ರ, ಒತ್ ಮುಳುಗಿದ್ರ ಉಪ್ಪದ್ರ, ಹೆಂಗಾರ ಮಾಡು ನಾವಿನ್ನ. ಏನಿಲ್ಲ, ಸಾಲ ಮಾಡಿ ಒಂದು ಬೆಳಗ್ಗೆ ಸಾಲ ತೀರ್ಸಬೇಕಲ್ಲ. ಸಾಲಗಾರ ಯಾಕೆ ಸುಮ್ಮಿದ್ದಾರೆ? ಮನೆ ತಕ ಬಂದು ಬಾಯಿನೂ ಮಾಡೋರು, ಶಿಟ್ಟಿಗೆ 2 ಹೊಡೆದು ಹೋಗೋರು. ಮೊದಲು ಇವನ್ ಸಜ್ಜು ಮಾಡ್ತೀನಿ. ಇವನ್ ಸಜ್ಜು ಮಾಡ್ತೀರ? ಇವ್ನಕ್ಕಿಂತ ಅಕ್ಕಿ ಹೆಚ್ಚು ಬಾಯ್ ಮಾಡಕತ್ತಾಳ. ಅಕ್ಕಿದ ಹೆಂಗ್ ಮಾಡೋದು? ನಾ ಏನು ಮಾಡ್ಲ್ಯಾ? ಕೊಡೋ ಸಾಲ ಕೊಡಬೇಕಲ್ಲ. ಸಾಲ ಕೊಡ್ಲಿಕ್ಕಂದ್ರೆ ಗಾಡಿ ಒಯ್ತಾರ, ಗಾಡಿ ದುಡ್ಲಿಕ್ಕಂದ್ರ ಇಬ್ರು ಉಪವಾಸ ಸಾಯ್ದಾಕೈತಿ. ಸಾಕಾಗೈತಿ ನನಗ್ರ. ನೀನು ನನಗ ಅನ್ನೋದು ಆಡೋದು ಮಾಡ. ಈಗ ವಾರದಾಗ ಅವ್ನ ರೊಕ್ಕ ಸಜ್ಜು ಮಾಡ್ಬೇಕು, ಇಲ್ಲ ಹೊತ್ತೊಂಡ್ರ ಅಕ್ಕಿಗೂ ರೊಕ್ಕ ಸಜ್ಜು ಮಾಡ್ಬೇಕು. ಯಾಕೆ ನನಗ್ ಬಾ ಅಂತ ಹೇಳಿದಿ? ಸದ್ಯಕ್ಕೆ ನಿನಗಂತರೂ ರೊಕ್ಕ ಕೊಡೋದಾಗೋದಿಲ್ಲ. ಮನ್ಯಾಗ ನನಗ ನನ್ನ ಹೆಂಡತಿಗೆ ನೆಮ್ಮದಿ ಅನ್ನೋದ ಉಳಿದಿಲ್ಲ. ಅದಕ್ಕಾಗಿ ಏನಿದು? ನಿನ್ ರೊಕ್ಕದ ಸಲುವಾಗಿ ನೀ ಮಂದಿ ಕಳಿಸಿ ವಾರ್ನಿಂಗ್ ಮಾಡಿಸೋದು ಬೇಡ. ನಿನ್ ರೊಕ್ಕ ನಾ ಇಸ್ಕೊಂಡ ಹಗಲ ರಾತ್ರಿ ನಿದ್ದಿಲ್ಲಾರ ನಾ ಬದುಕೋದು ಬೇಡ. ನಾನು ಹೆಂಡತಿನ ತನ್ನ ಕಿವ್ಯಾನು ಬಿಚ್ಚಿಕೊಟ್ಟಾಳ. ಅದು ಎಷ್ಟು ರೊಕ್ಕ ಐತಿ ಏನೈತೋ ನನಗೆ ಗೊತ್ತಿಲ್ಲ. ಇವತ್ತಿಗೂ ನಿನ್ನ ರೊಕ್ಕ ಎಷ್ಟೈತಲ್ಲ ಎಲ್ಲ ಮರ್ಕೊಂಡ್ಬಿಡು. ಕಷ್ಟ ಕಾಲದ ನನ್ನ ಆಟೋ ಬಿಡಿಸ್ಕೊಟ್ಟಿದ್ದಕ್ಕೆ ಪುಣ್ಯ. ಅಂದ್ರ ನೀ ನನಗೆ ಪ್ರೀತಿ ಮಾಡಂಗಿಲ್ಲ ಅಂದಂಗಾಯ್ತು. ನಿನ್ನ ಪ್ರೀತಿ ಬಲಿ ಒಳಗೆ ಬಿದ್ದ ನನ್ನ ಮಗಳಿಗೆ ನನ್ನ ಹೆಂಡತಿಗೆ ಮೋಸ ಮಾಡೋದಾಗಲ್ಲ ಅಂತ ಮೊದಲೇ ಹೇಳಿಲ್ಲ ನಿಂಗೆ. ಹೊಳ್ಳೆ ಮೊಳೆ ಅದನ್ನು ಕೇಳಕ್ಕೆ ಹೋಗಬೇಡ. ನಮ್ದು ನಿಂದು ವ್ಯವಹಾರ. ನೀ ಏನೋ ನನಗೆ ಜುಮ್ಕಿ ಕೊಟ್ಟ ರೊಕ್ಕ ಮುಟ್ಸಿದಿ, ಆದ್ರೆ ಅವ್ರಿಗೇನು ಮಾಡ್ತಿ?
ಹೊಳ್ಳಿ ನನಗ ಹುಡ್ಕೊಂಡ್ ಬಂದೇ ಬರ್ತಿ.